ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾಕಂದ್ರೆ ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇರೋದ್ರಿಂದ ಯಾವುದು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಇವತ್ತು ಸ್ವಲ್ಪ ಬಿಡುವಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ನಿನ್ನೆ ನೈಟು ನಮ್ಮ ಮನೆಯಲ್ಲಿ ನಡೆದಂಥ ಘಟನೆ. ಅದಕ್ಕೋಸ್ಕರ ನಾ ಮಾಡಿರೋ ತಪ್ಪನ್ನೇ ಯಾರೂ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಚಿಕ್ಕ ಮಕ್ಕಳಿರೋರು ಭಾಳ ಅಂದರೆ ಭಾಳ ಹುಷಾರಾಗಿರ್ರಿ. ಸ್ವಲ್ಪ ಯಾಮಾರಿದ್ರೂ ಇನ್ನೇನೋ ಘಟನೆಗಳು ನಡೆದ್ಬಿಡ್ತಾವೆ. ದಯವಿಟ್ಟು ಮಕ್ಕಳ ಕೈಗೆ ಯಾವುದೇ ಚಿಕ್ಕ ವಸ್ತುಗಳು ಸಿಗದೆ ಆಗಿಡ್ರಿ. ನನ್ನ ಕಡೆಯಿಂದ ಅದನ್ನು ಒಂದು ರಿಕ್ವೆಸ್ಟ್ ಅಂದ್ಕೊಂಬಿಡ್ರಿ. ಯಾಕಪ್ಪ ಅಂದ್ರೆ ನಿನ್ನೆ ನೈಟು ನಮ್ಮ ಮನೇಲಿ ಅಂಥದ್ದು ಒಂದು ಘಟನೆ ನಡೆದೋಯ್ತು. ನನ್ನ ಪಡೆ ನಾನು ಮುಂದೆನೇ ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ಮಗ ಹಿಂದೆ ಆಟ ಆಡ್ತಾಯಿದ್ದ. ಒಂಚೂರು ನಾನು ಹಿಂದೆ ನೋಡಿಬಿಟ್ಟು ಅವ್ನಿಗೆ ಸ್ವಲ್ಪ ಇದನ್ನು ಮಾಡಲಿಲ್ಲ. ನಾನು ನನ್ನ ಮಗನ ನೋಡದೇ ಇರೋ ಕಾರಣಕ್ಕೆ ನಿನ್ನೆ ನನ್ನ ಮಗ ಒಣೆ ಬಟನೆ ಮೂಗಲ್ಲಿ ಹಾಕೊಂಡ್ಬಿಟ್ಟಿದ್ದ. ಬಂದು ಮೂಗು ತೋರಿಸಿದ. ನನಗೆ ಗೊತ್ತಾಗಿಲ್ಲ, ಯಾಕಂದರೆ ನನ್ನ ಮಗ 2 ಇಯರ್ ಕಂಪ್ಲೀಟ್ ಆಗಿಬಿಟ್ಟು 1 ವೀಕ್ ಆಯ್ತು ಅಷ್ಟೇ. ಅವನು 2ನೇ ಸರಿ ಬಂದ. ಅವಾಗ ಸ್ವಲ್ಪ ಕಿರಿಕಿರಿ ಮಾಡ್ದ. ಏನೋ ಸಿಕ್ಕಂಡೈತೇನೋ ಅಂತ ಸ್ವಲ್ಪ ಮೂಗಿತ್ತಿ ನೋಡಿದಾಗ ಬಟಾಣಿ ಇತ್ತು. ಬೇಗನೆ ಕೆಳಗೆ ಹೋಗಿ ತಗ್ಸ್ಕೊಂಬಂದ್ವಿ. ಒಂದೇ ಮಾಡಿದ್ವಿ ನಾವು. ಅದು ಫುಲ್ ಒಂದು ಮೇಲೆ ಹೋಗ್ಬಿಟ್ಟಿತ್ತು. ಅವ್ನು ಪ್ರೆಸ್ ಮಾಡಿದ್ದಾನಲ್ಲ, ಫುಲ್ ಮೇಲೆ ಹೋಗ್ಬಿಟ್ಟೈತೆ. ಮನೆ ಬಂದು ನೋಡ್ತೀವಿ, ಇನ್ನೊಂದು ಸರಿ ಅವನಾಗೆ ಪದೇನೇ ಮತ್ತೆ ಮೂಗೆ ತೋರಿಸ್ದ. ಪದೇ ಯಾಕೆ ಮೂಗು ತೋರಿಸ್ತಾನೆ ಅಂತೇಳಿ ಮತ್ತೆ ಟಾರ್ಚ್ ಹಾಕಿ ನೋಡಿದಾಗ ಫುಲ್ ಮೇಲೆ ಹೋಗ್ಬಿಟ್ಟಿತ್ತು. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವ್ರು ನಮ್ಮ ಹತ್ರ ಆಗಲ್ಲ, ಬೇರೆ ಹಾಸ್ಪಿಟಲಿಗೆ ಕರ್ಕೊಂಡೋಗ್ರಿ ಅಂತ ಹೇಳಿದರು. ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ ರೀ, ಅವ್ರು ಹೇಳಿದಂಥ ಆಸ್ಪತ್ರೆಗೆ. ಅವರು ಕೂಡ ಇನ್ನೂ ಅದನ್ನು ನೋಡಿದ ತಕ್ಷಣವೇ ನಮ್ಮ ಕೈಲೂ ಆಗಲ್ಲ, ESI ಇದ್ದರೆ ESI ಅಪ್ರೂವಲ್ ಮಾಡಿಕೊಡಿ ಅಂತ ಹೇಳಿದರು. ನಾವಿಬ್ಬರೂ ಕೆಲಸ ಏನೂ ಮಾಡ್ತಿಲ್ಲ, ಅದಕ್ಕೋಸ್ಕರ ನಮ್ಮ ಹತ್ರ ESI ಕಾರ್ಡ್ ಇರಲಿಲ್ಲ. ಪಾಪ ಬೇರೆ ಹಾಸ್ಪಿಟಲಿಗೆ ಹೇಳಿದರು. ನೋಡ್ರಿ, ಇಂಥ ಬೆಂಗಳೂರಾಗೂ ಅಂಥ ಡಾಕ್ಟ್ರ್ ಸಿಕ್ಕಾರಂದ್ರೆ ನಮ್ಗೆ ಭಾಳ ಪುಣ್ಯ ಮಾಡಿರಬೇಕು. ದೊಡ್ಡ ಹಾಸ್ಪಿಟ್ಲು ರೀ ಅದು. ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವ್ರು ಹೇಳಿದರು ಅಂತ 8:15 8:45 ಆಗಿತ್ತು ರೀ. 10 ನಿಮಿಷ ಬರ್ತೀನಿ, ವೇಟ್ ಮಾಡಿರಿ ಅಂತ ಹೇಳಿದರು. ಅಷ್ಟೊತ್ತಿಗೆ ಫೈಲ್ ಮಾಡಿಸಿ ಅಂತ ಹೇಳಿದರು. ಫೈಲ್ ಮಾಡಿಸ್ಕೊಂಬಂದ್ವಿ. ಡಾಕ್ಟ್ರ್ ಬಂದು ಪಾಪ ಅವರು ಆ ಬಟಾಣಿ ತೆಗೆದ್ರಿ. ಬಟಾಣಿ ತೆಗ್ದಾಗ ₹1 ಕಾಸಿಸ್ಕೊಳ್ಳಿಲ್ಲ ಅವರು. ಇಂಥ ಸಿಟಿಯಾಗ ಇಂಥ ಡಾಕ್ಟ್ರ್ ಸಿಕ್ಕಾರಲ್ಲಪ್ಪ ಅಂತಂದು ಭಾಳ ಖುಷಿ ಆಯ್ತು ರೀ. ಆಮೇಲೆ ಅಲ್ಲಿವರೆಗೂ ನಮ್ಮ ಜೀವ ಇತ್ತು, ಕೈಯಾಗ ಹಿಡ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಫಸ್ಟ ನಮ್ಮ ಟೈಮ್ ಸರಿ ಇಲ್ಲರಿ, ಒಂದರಿಂದ ಒಂದು ಪ್ರಾಬ್ಲಮ್ಮು ಅಂತದ್ರಾಗ. ಎಂಥ ತಾಯಿ ಇದ್ರೂ ಅವರಿಗೆ ಮಕ್ಕಳಂದ್ರೆ ಭಾಳ ನೋಡ್ರಿ. ಮೂಗಲ್ಲಿ ಬಟಾಣಿ ಹಾಕ್ಕೊಂಡಿದ್ದು ನೋಡಿದ ತಕ್ಷಣವೇ ಕಣ್ಣ ನೀರು ನೋಡ್ರಿ. ಅವನದು ಬಟಾಣಿ ತೆಗಿಯೋವರೆಗೂ ಸಮಾಧಾನ ಇರಲಿಲ್ಲ ಜೀವಕ್ಕೆ, ಅಷ್ಟು ತ್ರಾಸಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ತಾಯಿಯರಿಗೆ ಹೇಳ್ಕೊತೀನಿ, ಮಗು ಕೈಗೆ ಯಾವುದೇ ಚಿಕ್ಕ ಐಟಮ್ ಸಿಗದೇ ಥರ ನೋಡ್ಕೊಡ್ರಿ. ಅವಾಗವಾಗ ಮಕ್ಕಳನ್ನ ಒಂದೇ ಆಟ ಆಡೋಕ್ಕೆ ಬಿಡಬೇಡ್ರಿ. ಬಿಟ್ರೂ ನೋಡ್ಕೊತ ಇರ್ರಿ. ಸ್ವಲ್ಪ ಯಾಮಾರಿದ್ರು ಮೊದಲೇ ಹೇಳಿದ್ನಲ್ವ, ಏನೇನೋ ಘಟನೆಗಳು ನಡೆದಾಗ್ತವೆ. ಅದು ನೈಜ ಘಟನೆ ರೀ. ನಿನ್ನೆ ರಾತ್ರಿ ನಮ್ಮ ಮನೆಯಾಗ ನಡೆದಿರೋಂಥ ಘಟನೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೀನಿ. ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಸಿಗಣ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು ರೀ.